ನಾವಿವತ್ತು ಕೋನಾರ್ಕ್ ಸೂರ್ಯ ಟೆಂಪಲ್ ಅಲ್ಲಿ ಇದ್ದೀವಿ. ಇದು ಗಂಗಾ ಡೆಸ್ಟಿನಿಯವರು ಕಟ್ಟಿದಂಥ ಟೆಂಪಲ್ಲು. ಈ ಟೆಂಪಲ್ನ ಕಟ್ಟಿದ ರಾಜನ ಹೆಸರು ನರಸಿಂಗದೇವ ಅಂತ ಹೇಳ್ಬಿಟ್ಟು. ಈ ಟೆಂಪಲ್ನ ಅವ್ನು ಕಟ್ಟೋದು ಉದ್ದೇಶ ಏನಂದರೆ, ಅವನು ವಿಜಯಯಾತ್ರೆನ ಮಾಡ್ತಾನೆ. ವಿಜಯಯಾತ್ರೆ ಮಾಡಿದ್ಮೇಲೆ ಅವ್ರ ತಾಯಿ ಅವನಿಗೆ ಹೇಳ್ತಾರೆ ಸೂರ್ಯನ ಟೆಂಪಲ್ ಒಂದನ್ನು ಕಟ್ಟಬೇಕು ನೀನು ಅಂತ. ಏನಕ್ಕೆ ಅಂತ ನರಸಿಂಗದೇವ ಕೇಳಿದಾಗ, ಸೂರ್ಯನ ಕೃಪೆಯಿಂದಲೇ ನೀನು ಹುಟ್ಟಿದ್ದು, ಸೊ ಹಾಗಾಗಿ ಸೂರ್ಯನ ಟೆಂಪಲ್ನ ಕಟ್ಟಬೇಕು ಅಂತ ಹೇಳಿದಾಗ ನರಸಿಂಗದೇವ ಈ ಟೆಂಪಲ್ನ ಬಿಲ್ಡ್ ಮಾಡೋ ಅಂಥದ್ದು. ಈ ಟೆಂಪಲ್ನ ಕಟ್ಟಿದಂಥ ಟೈಮಲ್ಲಿ ಈ ಟೆಂಪಲ್ ಮೇಲ್ಗಡೆ ಕಳಸ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವ ಶಿಲ್ಪಿಗಳ ಕೈಲೂ ಕಳಸ ಪ್ರತಿಷ್ಠಾಪನೆ ಆಗ್ತಾ ಇರೋದಿಲ್ಲ. ಅವಾಗ ಒಂದು ಹುಡುಗ ಹೋಗಿ ಈ ಕಳಸ ಪ್ರತಿಷ್ಠಾಪನೆನ ಮಾಡ್ತಾನೆ. ಯಾಕಂದರೆ ಅವನು ನರಸಿಂಗದೇವ ಆರ್ಡ್ರ್ ಮಾಡಿರ್ತಾನೆ, ಶಿಲ್ಪಿಗಳೇನಾದರೂ ಈ ಕಳಸನ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂದರೆ ನಾಳೆ ಎಲ್ಲ ಶಿಲ್ಪಿಗಳನ್ನ ತಲೆನ ಕಡಿತೀನಿ ಅಂತ ಹೇಳಿರ್ತಾನೆ. ಸೊ ಹಂಗಾಗಿ ಆ ಹುಡುಗ ಹತ್ಬಿಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡಿಬಿಟ್ಟು ಇಟ್ಟಾಗ ಕಳಸ ಪ್ರತಿಷ್ಠಾಪನೆ ಆಗುತ್ತೆ. ಅದಾದಮೇಲೆ ಮತ್ತೆ ಶಿಲ್ಪಿಗಳಿಗೆ ಹೆದರಿಕೆ ಬರುತ್ತೆ. ನರಸಿಂಗದೇವ ಏನಾದರೂ ಶಿಲ್ಪಿಗಳ ಕೈಯಲ್ಲಿ ಆಗಲಿಲ್ಲ, ಈ ಹುಡುಗ ಇದನ್ನು ಮಾಡ್ದ ಅಂತ ಗೊತ್ತಾದರೆ ನಮ್ಮ ತಲೆನ ಅವ್ನು ಮತ್ತೆ ಕಡಿತಾನೆ ಅಂತ ಹೇಳ್ಬಿಟ್ಟು ಹೆದರ್ಕೊಂಡಿರುವಾಗ ಹುಡುಗ ಏನು ಮಾಡ್ತಾನೆ, ಇಲ್ಲೇ ಇದ್ದಂಥ ಪಕ್ಕದಲ್ಲಿದ್ದಂಥ ಬೀಚ್ಗೆ ಹೋಗ್ಬಿಟ್ಟು ಬಿದ್ದು ತನ್ನ ಪ್ರಾಣನ ಕೊಡ್ತಾನೆ. ಸೊ ಅದಾದಮೇಲೆ ಅವನು ನರಸಿಂಗದೇವ ಬರ್ತಾನೆ. ಬಂದ್ಬಿಟ್ಟು ಶಿಲ್ಪಿಗಳಿಗೆ ಹೇಳ್ತಾನೆ, ಅವನೊಂದು ಡೇಟ್ ಫಿಕ್ಸ್ ಮಾಡ್ತಾನೆ, ಈ ಡೇಟಲ್ಲಿ ಈ ಸೂರ್ಯ ದೇವಸ್ಥಾನನ ಓಪನ್ ಮಾಡಬೇಕು ಅಂತ. ಬಟ್ ಅಲ್ಲಿದ್ದಂಥ ಪಂಡಿತರು ಬೇಡ, ದಿನಾಂಕ ಸರಿ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ನರಸಿಂಗದೇವ ಕೇಳೋದಿಲ್ಲ, ಅದೇ ಡೇಟಲ್ಲಿ ಈ ಟೆಂಪಲ್ನ ಓಪನ್ ಮಾಡ್ತಾನೆ. ಅದಾದಮೇಲೆ ಇನ್ಸಿಡೆಂಟ್ ಆದಮೇಲೆ ತುಂಬ ಅಚಾತುರ್ಯಗಳಾದಂಥ ಸಂದರ್ಭದಲ್ಲಿ ಈ ಟೆಂಪಲಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲಿದ್ದಂಥ ಸಿಂಹ ಕೆಳಗೆ ಬೀಳೋದು ಮತ್ತು ಟೆಂಪಲ್ಲು ಬೀಳೋವಂಥದ್ದು ಇದೆಲ್ಲ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಅಪಶಕುನ ಅಂತ ಹೇಳ್ಬಿಟ್ಟು ಈ ಟೆಂಪಲ್ನ ಮುಚ್ತಾರೆ. ಮತ್ತು ಈ ಟೆಂಪಲ್ ಸುತ್ತಮುತ್ತ ಮರಗಿಡಗಳು ಬೆಳ್ಕೊಂಡು ಪೂರ್ತಿಯಾಗಿ ಕಾಡಿಂದ ಮುಚ್ಚೋಗುತ್ತೆ. ಅದಾದಮೇಲೆ ಬ್ರಿಟಿಷರು ಬಂದು ಈ ಕಾಡನ್ನ ನೋಡಿಬಿಟ್ಟು ಇದೊಂದು ಒಳ್ಳೆ ಟೆಂಪಲ್ ಇದೆ ಅಂತ ನೋಡಿಬಿಟ್ಟು ಈ ಟೆಂಪಲ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಸೊ ಇವಾಗ ಸಾರ್ವಜನಿಕರಿಗೆ ನೋಡೋದಕ್ಕೆ ಅವಕಾಶ ಇದೆ, ಬಟ್ ಒಳಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ನಮಗೆ ಗೊತ್ತಿಲ್ಲ ಒಳಗೆ ಮೂರ್ತಿಯ ಸ್ಥಿತಿ ಯಾವ ಥರ ಇದೆ ಅಂತ. ಬಟ್ ಕೆಲವ್ರು ಹೇಳೋ ಪ್ರಕಾರ ಹಿಂದೆ ಮೂರ್ತಿ ತೇಲ್ತಾ ಇತ್ತು, ಆ ಮ್ಯಾಗ್ನೆಟಿಕ್ ಪವರಿಗೆ, ಮೇಲಿದ್ದ ಕಳಸ ಮತ್ತು ಕೆಳಗಿದ್ದಿದ್ದು ಮ್ಯಾಗ್ನೆಟಿಕ್ ಪವರಿಗೆ ತೇಲ್ತಾ ಇತ್ತು ಅಂತ ಹೇಳ್ತಾರೆ. ಬಟ್ ನಮಗೆ ಗೊತ್ತಿಲ್ಲ, ನಾವು ಒಳಗೋಗಿ ನೋಡಿಲ್ಲ. ಬಟ್ ಇವಾಗ ನಮಗೆ ಹೊರಗಡೆಯಿಂದ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಮೂಲತಃ ಪೂರಿ ಜಗನ್ನಾಥ ಟೆಂಪಲ್ ಏನಿದೆ, ಲಿಂಗರಾಜ ಟೆಂಪಲ್ ಏನಿದೆ, ಅದೇ ಥರ ಸ್ಟ್ರಕ್ಚರ್ ಇದೆ ಕಟ್ಟಿರೋದು. ಸೊ ಆರ್ಕಿಟೆಕ್ಚರ್ ಅದೇ ಥರ ಇರೋದು. ಸೊ ಗಂಗಾ ಡೆಸ್ಟಿನಿಲಿ ಕಟ್ಟಿರೋಂಥ ಟೆಂಪಲು ತುಂಬ ಚೆನ್ನಾಗಿದೆ. ಯಾರು ಪೂರಿ ಜಗನ್ನಾಥಕ್ಕೆ ಬರ್ತೀರಾ ಅವರು ದಯವಿಟ್ಟು ಇದನ್ನ ಮಿಸ್ ಮಾಡ್ದೇನೆ ಈ ಟೆಂಪಲ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.